ದಕ್ಷಿಣ ಭಾಗದಲ್ಲಿ ಚದುರಿದಂಥ ದೃಷ್ಟಿಯೋಗವಿದ್ದು 55 ಭಾಗ ದೃಷ್ಟಿಯನ್ನು ನಿರೀಕ್ಷಿಸಬಹುದು. ಈ ಮಳೆಯು ಅಧಿಕ ಜ್ಯೇಷ್ಠ ಶುಕ್ಲ ದಶಮಿ ಸೋಮವಾರ 25/5/26ರಂದು ಹಗಲು 3:37 ಗಂಟೆಗೆ ಕನ್ಯಾ ಲಗ್ನದಲ್ಲಿ ಪ್ರವೇಶ, ನಿತ್ಯ ನಕ್ಷತ್ರ ಉತ್ತರ, ನಿರ್ಜಲ ಲಗ್ನದಲ್ಲಿ ಪ್ರವೇಶ, ಗಜವಾಹನ, ಪುರುಷ ಸ್ತ್ರೀ ನಕ್ಷತ್ರ ಸಂಧಿಯಲ್ಲಿ ಪತನ, ವೇಶ್ಯರ ಮನೆ ವಾಸ, ಸೂರ್ಯ ನಕ್ಷತ್ರ ರಾಜ್ಯ ರಾಷ್ಟ್ರದ ದಕ್ಷಿಣ ಪ್ರದೇಶಗಳಲ್ಲಿ ಸಮಾನ ವೃಷ್ಟಿ, ಉಳಿದ ಭಾಗಗಳಲ್ಲಿ ಖಂಡಮಂಡಲ ವೃಷ್ಟಿ ಯೋಗವಿದ್ದು 50 ಭಾಗ ವೃಷ್ಟಿಯನ್ನು ನಿರೀಕ್ಷಿಸಬಹುದು. ಪುರುಷ ಸ್ತ್ರೀ ನಕ್ಷತ್ರ ಅಶ್ವವಾಹನ, ತಟದಲ್ಲಿ ಪತನ, ಅಗಸರ ಮನೆ ವಾಸ, ಚಂದ್ರ ಸೂರ್ಯ ನಕ್ಷತ್ರ ರಾಜ್ಯ ರಾಷ್ಟ್ರದ ದಕ್ಷಿಣ ಪ್ರದೇಶಗಳಲ್ಲಿ ಸುವೃಷ್ಟಿ, ಉಳಿದ ಪ್ರದೇಶಗಳಲ್ಲಿ ಸಮಾನ ವೃಷ್ಟಿ ಯೋಗವಿದ್ದು 55 ಭಾಗ ವೃಷ್ಟಿಯನ್ನು ನಿರೀಕ್ಷಿಸಬಹುದು. ಪುಷ್ಯಮಳೆ, ಮುಂಡೂಕ ವಾಹನ, ಸ್ತ್ರೀ ನಕ್ಷತ್ರ ಪರ್ವತದಲ್ಲಿ ಪತನ, ಕುಂಬಾರ ಮನೆ ವಾಸ, ಸೂರ್ಯ ನಕ್ಷತ್ರ ರಾಷ್ಟ್ರದ ಬಹುಭಾಗಗಳಲ್ಲಿ ಖಂಡಮಂಡಲ ವೃಷ್ಟಿ, ರಾಷ್ಟ್ರದ ಪೂರ್ವ ಪ್ರದೇಶಗಳಲ್ಲಿ ಸುವೃಷ್ಟಿ. ಹಸ್ತಮಳೆ, ಈ ಮಳೆಯು ಭಾದ್ರಪದ ಬಹುಳ ಪ್ರತಿಪದ ರವಿವಾರ 27/9/26ರಂದು ಹಗಲು 1 ಮುಖ್ಯ ನಕ್ಷತ್ರ ಚಿತ್ತ, ಜಲಲಗ್ನದಲ್ಲಿ ಪ್ರವೇಶ, ಅಶ್ವವಾಹನ, ಸ್ತ್ರೀ ನಕ್ಷತ್ರ ತಟದಲ್ಲಿ ಪತನ, ಅಗಸರ ಮನೆ ವಾಸ, ಸೂರ್ಯ ನಕ್ಷತ್ರ ರಾಜ್ಯ ರಾಷ್ಟ್ರದ ಬಹುಭಾಗಗಳಲ್ಲಿ ಸುವೃಷ್ಟಿ ಯೋಗವಿದ್ದು 60 ಭಾಗ ವೃಷ್ಟಿಯನ್ನು ನಿರೀಕ್ಷಿಸಬಹುದು. ಸ್ವಾತಿ ಮಳೆ, ಈ ಮಳೆಯು ಆಶ್ರಯದ ಶುಕ್ಲ ತ್ರಯೋದಶಿ ಶನಿವಾರ 24/26ರಂದು ಮಧ್ಯಾಹ್ನ 12:50 ಮಕರ ಲಗ್ನದಲ್ಲಿ ಪ್ರವೇಶ, ನಿತ್ಯ ನಕ್ಷತ್ರ ಉತ್ತರ ಮಾತ್ರ, ಜಲಲಗ್ನದಲ್ಲಿ ಪ್ರವೇಶ, ಮಂಡೂಕ ವಾಹನ, ಪುರುಷ ಸ್ತ್ರೀ ನಕ್ಷತ್ರ ತಟದಲ್ಲಿ ಪತನ, ಅಗಸರ ಮನೆ ವಾಸ, ಸೂರ್ಯ ಚಂದ್ರ ನಕ್ಷತ್ರ ಅಧಿಕ ದೃಷ್ಟಿ, ಜಲಾಶಯಗಳ ಒಳಹರಿವು ಹೆಚ್ಚಳ, ಪ್ರವಾಹ ಭೀತಿ, 60 ಭಾಗ ವೃಷ್ಟಿಯನ್ನು ನಿರೀಕ್ಷಿಸಬಹುದು. ಅವಶ್ಯವಾದ ಬೆಳೆಯ ಸರಾಸರಿ ಪ್ರಮಾಣ ಕೋಷ್ಟಕವು ಲಕ್ಷ್ಮಿ ಹತ್ತಿ 60 ಭಾಗ, ಜಯದರ ಹತ್ತಿ 60 ಭಾಗ, ಜೋಳ 50 ಭಾಗ, ಬಿಳಿ ಜೋಳ 60 ಭಾಗ, ಕಡಲೆ 60 ಭಾಗ, ಎಳ್ಳು 60 ಭಾಗ, ಅವರೆ 60 ಭಾಗ, ತೊಗರಿ 60 ಭಾಗ, ಉದ್ದು 55 ಭಾಗ, ಗೋಧಿ 60 ಭಾಗ, ಹೆಸರು 60 ಭಾಗ, ಮೆಣಸಿನಕಾಯಿ 60 ಭಾಗ, ಈರುಳ್ಳಿ